ಎಲ್ಲರಿಗೂ ನಮಸ್ತೆ. ಕರೆಂಟ್ಲಿ ನೀಡ್ಸ್ ಡಿಜಿಟಲ್ ಈಗ ಕರೆಂಟ್ಲಿ ನೀಡ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ. ಯಾರೆಲ್ಲ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡಬೇಕು ಅಂತ ಇದ್ದೀರಾ, ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ಎಲ್ಲಿ ಎಗರಿಸದೆ ಸಂಪೂರ್ಣವಾಗಿ ಕೊನೆಯ ತನಕ ನೋಡಿದ್ರೆ ಅರ್ಥ ಆಗುತ್ತೆ. ಯಾರ್ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು, ವಯಸ್ಸಿನ ಮಿತಿ, ಏನೇನು ಅರ್ಹತೆಗಳು ಬೇಕು, ಸ್ಯಾಲ್ರಿ ಎಷ್ಟಿರುತ್ತೆ, ಸಂಬಳ ವೇತನ ಎಷ್ಟಿರುತ್ತೆ ಅಂತೇಳಿ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾನೆ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಲ್ಲಿಯವರೆಗೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ, ನಿಮ್ಮ ಕುಟುಂಬದವರಿಗೆ ಕಳಿಸಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಬನ್ನಿ ತಡ ಮಾಡದೆ ನೋಡ್ತಾ ಹೋಗೋಣ. ನೋಡಿ, ಇದು ನೇಮಕಾತಿ ಅಧಿಸೂಚನೆ ಪ್ರೊಬೇಷನರಿ ಆಫೀಸರ್ಸ್ ಅಂತ. ಪ್ರೊಬೇಷನರಿ ಆಫೀಸರ್ ಅಂದರೆ ಮೇಲ್ವಿಚಾರಣಾಧಿಕಾರಿಗಳು ಅಂತೇಳಿ. ಇದು ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಆನ್ಲೈನ್ ಮುಖಾಂತರ ಮಾತ್ರ ಅರ್ಜಿ ಸಲ್ಲಿಸಬೇಕು. ಆಲ್ರೆಡಿ ಈಗಾಗಲೇ ಅರ್ಜಿ ಸಲ್ಲಿಸುವ ದಿನಾಂಕ 27/12/2024 ಆರಂಭವಾಗಿ 16/1/2025 25 ಇರುತ್ತೆ. 16/1/25 ಕೊನೆಯ ದಿನಾಂಕವಾಗಿರುತ್ತೆ. ಆ ಕೊನೆಯ ದಿನಾಂಕದೊಳಗೆ ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕು. ಯಾವುದೇ ರೀತಿಯ ಪೋಸ್ಟ್ ಮುಖಾಂತರ ಆಗಲಿ ಅರ್ಜಿ ಅಪ್ಲಿಕೇಶನ್ ಫಾರಮನ್ನು ತಗೊಂಡು ತುಂಬಿ ಅರ್ಜಿ ಸಲ್ಲಿಸುವ ಮುಖಾಂತರ ಅರ್ಜಿಯನ್ನು ಸ್ವೀಕರಿಸುವುದಿಲ್ಲ. ಆನ್ಲೈನ್ ಮುಖಾಂತರ ಮಾತ್ರ ಆಗಿರುತ್ತದೆ. ಓಕೆ, ಆನ್ಲೈನ್ ಮುಖಾಂತರ ಮಾತ್ರ ಸಲ್ಲಿಸಬೇಕು. ಹಾರ್ಡ್ ಕಾಪಿ ಯಾವುದೇ ಕಾರಣಕ್ಕೂ ತಗೊಳ್ಳೋದಿಲ್ಲ. ಆಮೇಲೆ ಇಲ್ಲೊಂದು ಕಂಡೀಷನ್ ಕೊಟ್ಟಿದ್ದಾನೆ, ಚೇಂಜ್ ಇನ್ ಎನಿ ಪರ್ಟಿಕ್ಯುಲರ್ಸ್ ದ ಅಪ್ಲಿಕೇಶನ್ಸ್ ಫಾರ್ ಒನ್ಸ್ ಅಪ್ಲಿಕೇಶನ್ ಫೈನಲಿ ಸಬ್ಮಿಟೆಡ್ ವಿಲ್ ನಾಟ್ ಬಿ ಸ್ಟಾರ್ಟೆಡ್ ಎನಿ ಅರ್ಕಮ್. ಒಂದು ಸಾರಿ ನೀವು ಅರ್ಜಿಯನ್ನು ಸಂಪೂರ್ಣವಾಗಿ ಆನ್ಲೈನ್ನಲ್ಲಿ ಭರ್ತಿ ಮಾಡಿದ ನಂತರ, ಓಕೆ, ಅದು ಯಾವುದೇ ಮಾಹಿತಿ ಆಗಿರ್ಬೋದು, ಒಂದ್ಸರಿ ನೀವು ಆನ್ಲೈನಲ್ಲಿ ಕಂಪ್ಲೀಟಾಗಿ ಭರ್ತಿ ಮಾಡಿ ಅರ್ಜಿಯನ್ನು ಸಲ್ಲಿಸಿದ ನಂತರ ಯಾವುದೇ ಕಾರಣಕ್ಕೂ ಬದಲಾವಣೆಗೆ ಅವಕಾಶ ಇರುವುದಿಲ್ಲ. ನೀವು ಅರ್ಜಿ ಸಲ್ಲಿಸೋದಕ್ಕೆ ಏನೇ ಅಫಿಷಿಯಲ್ ಆಗಿ ನಿಮಗೆ ಏನೇ ಸಮಸ್ಯೆಗಳು, ಡೌಟುಗಳು ಮತ್ತು ಅಪ್ಡೇಟ್ಸ್ಗಳು ಅದರ ಬಗ್ಗೆ ಇದ್ದರೆ ನೀವು ಇದೇ ವೆಬ್ಸೈಟಲ್ಲೇ ಹೋಗಿ ನೀವು ಮತ್ತೆ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ಬಿಟ್ಟು ಬೇರೆ ಇಲ್ಲಿ ಯಾವುದೇ ಮಾಹಿತಿಯನ್ನು ನಂಬುವಂತಿಲ್ಲ. ಆಮೇಲೆ ಯಾವುದೇ ರೀತಿಯ ಹಾರ್ಡ್ ಕಾಪಿನೂ ಸಹ ಅಂದರೆ ಅವ್ರು ಯಾವುದೇ ರೀತಿಯ ಪೇಪರ್ಗಳನ್ನು ನಿಮಗೆ ಕಳಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಓಕೆನಾ, ಆಗಲೇ ಆಲ್ರೆಡಿ ಇದನ್ನು ಹೇಳಿದ್ದೀನಿ. ನೀವು ಏನೇ ಮಾಹಿತಿ ಇಡೋದಿದ್ರೆ ಅದು ಆನ್ಲೈನ್ ಅಪ್ಲಿಕೇಶನಲ್ಲಿ ಏನು ಸಲ್ಲಿಸಿರ್ತೀರಲ್ಲ ಅದೇ ಫೈನಲ್. ಅದನ್ನು ಬಿಟ್ಟರೆ ಯಾವುದೇ ಕಾರಣಕ್ಕೂ ಬೇರೆ ಹೆಚ್ಚಿನ ಮಾಹಿತಿಯನ್ನು ತಗೊಳ್ಳಿಕ್ಕೆ ಅವಕಾಶ ಅಂತೂ ಇರುವುದಿಲ್ಲ. ಮತ್ತು ಈ ಎಕ್ಸಾಮು 3 ಹಂತದಲ್ಲಿ ನಡೀತಾ ಹೋಗುತ್ತೆ. ಹಂತ 1, ಹಂತ 2 ಮತ್ತು ಹಂತ 3. ಈ ರೀತಿಯಾಗಿ 3 ಹಂತದಲ್ಲಿ ಪರೀಕ್ಷೆ ನಡೀತಾ ಹೋಗುತ್ತೆ. ಮೊದಲನೇ ಹಂತ ಬಂದ್ಬಿಟ್ಟು ಪ್ರಿಲಿಮಿನರಿ ಎಕ್ಸಾಮ್ ಅಂದರೆ ಪ್ರಾಥಮಿಕ ಹಂತ ಅಥವಾ ಪೂರ್ವಭಾವಿ ಪರೀಕ್ಷೆ ಅಂತ ಹೇಳಿ ಕರೀತಾರೆ ಅದು. ಅದೇ ರೀತಿಯಾಗಿ ಎರಡನೇ ಹಂತ ಬಂದ್ಬಿಟ್ಟು ಮುಖ್ಯ ಪರೀಕ್ಷೆ ಅಂತ ಹೇಳ್ಬಿಟ್ಟು, ಮೂರನೇ ಹಂತ ಬಂದ್ಬಿಟ್ಟು ಮೆಂಟಲ್ ಟೆಸ್ಟು ಮತ್ತು ಮಾನಸಿಕವಾಗಿ ಅವರು ಒಂದು ಮೆಡಿಕಲ್ ಚೆಕಪ್ ಅಂತಾರಲ್ಲ ಅದು, ಮತ್ತು ಅದೇ ರೀತಿಯಾಗಿ ಗ್ರೂಪ್ ಟೆಸ್ಟು ಮತ್ತು ಇಂಟರ್ವ್ಯೂ ಅಂದರೆ ಸಂದರ್ಶನ ಮತ್ತು ಗುಂಪು ಚರ್ಚೆನೂ ಇರುತ್ತೆ. ಓಕೆನಾ, ಅದು ಯಾರಂದರೆ ಸೆಕೆಂಡ್ ಲಿಸ್ಟಲ್ಲಿ ಅಂದರೆ ಹಂತ 2ರಲ್ಲಿ ಯಾರು ಕ್ವಾಲಿಫೈ ಆಗಿರ್ತಾರಲ್ಲ, ಯಾರೆಲ್ಲ ಸೆಲೆಕ್ಟ್ ಆಗಿರ್ತಾರೆ ಅವರನ್ನು ಹಂತ 3ಕ್ಕೆ ತಗೊಳ್ತಾ ಹೋಗ್ತಾರೆ. ಓಕೆನಾ, ಆಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ಅಭ್ಯರ್ಥಿಗಳಾಗಲಿ ಒಂದಕ್ಕಿಂತ ಹೆಚ್ಚು
ಯಾವುದೇ ಅಭ್ಯರ್ಥಿಗಳಾಗಲಿ ಒಂದಕ್ಕಿಂತ ಹೆಚ್ಚು ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಅವಕಾಶ ಇರುವುದಿಲ್ಲ. ಒಂದು ವೇಳೆ ನೀವು ಒಂದಕ್ಕಿಂತ ಹೆಚ್ಚು ಅರ್ಜಿಯನ್ನು ಸಲ್ಲಿಸಿದಾದರೆ ಓನ್ಲಿ ದ ಲಾಸ್ಟ್ ಸಬ್ಮಿಟೆಡ್ ಅಂದರೆ ಕೊನೆಯ ಬಾರಿ ಸಲ್ಲಿಸಿದ ಅರ್ಜಿ ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಯಾವುದೇ ಕಾರಣಕ್ಕೂ ಪ್ರತಿಯೊಬ್ಬ ಅಭ್ಯರ್ಥಿ ಸಹ ಒಂದಕ್ಕಿಂತ ಹೆಚ್ಚು ಅರ್ಜಿಯನ್ನು ಸಲ್ಲಿಸುವಂತಿಲ್ಲ. ಆಮೇಲೆ ಯಾರಾದರೂ ಈಗ ಆಲ್ರೆಡಿ ಬೇರೆ ಕಂಪನಿಗಳಲ್ಲಿ ಗೌರ್ಮೆಂಟ್ ಇರ್ಬೋದು ಅಥವಾ ಪ್ರೈವೇಟ್ ಇರ್ಬೋದು ಅಂತ ಆಲ್ರೆಡಿ ಯಾರ್ಯಾರೆಲ್ಲ ಕೆಲಸವನ್ನು ಮಾಡ್ತಾ ಇದ್ದೀರಾ ಅವರು ಒಂದು ವೇಳೆ ಅರ್ಜಿಯನ್ನು ಸಲ್ಲಿಸಿದರೆ ಆ ಕಂಪನಿಯಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತೊಗೊಳ್ಬೇಕಾಗುತ್ತೆ. ಅಂದರೆ NOC ಅಂತೀವಿ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತೀವಿ. ಅಂದರೆ ಆ ಕಂಪನಿಯಿಂದ ನಿಮಗೆ ಯಾವುದೇ ರೀತಿ ನೋ ಡ್ಯೂಸ್ ಅಂತ ಇರ್ತಿರಲ್ಲ ಅದೇ ರೀತಿಯಾಗಿ ನೀವು ಅಲ್ಲಿ ಒಂದು ಪ್ರಮಾಣ ಪತ್ರವನ್ನು ತಗೊಂಡು ರೆಡಿ ಇಟ್ಕೊಬೇಕಾಗುತ್ತೆ. ಯಾಕಂದರೆ ನೀವು ಇಂಟರ್ವ್ಯೂಗೆ ಹೋಗುವಾಗ ಹಂತ 1, ಹಂತ 2 ಮತ್ತು ಹಂತ 3 ನೀವು ಸೆಲೆಕ್ಟ್ ಆಗಿ ಹೋದಾಗ ಆ ಟೈಮಲ್ಲಿ ನೀವು ಆ ಪ್ರಮಾಣ ಪತ್ರವನ್ನು ನೀವು ಸಲ್ಲಿಸಿದಲ್ಲಿ ಮಾತ್ರ, ಆ ಸಮಯದಲ್ಲಿ ಒದಗಿಸಿದಲ್ಲಿ ಮಾತ್ರ ನಿಮಗೆ ಸಂದರ್ಶನಕ್ಕೆ ಅವಕಾಶ ಇರುತ್ತದೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅವಕಾಶ ಇರುವುದಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ ಸಿವಿಲ್ ಅಂದರೆ ಪಾನ್ ಕಾರ್ಡ್ ಮುಖಾಂತರ ನಮ್ಮ ಫೈನಾನ್ಷಿಯಲ್ ಆರ್ಥಿಕವಾಗಿ ಎಷ್ಟೆಲ್ಲ ವ್ಯವಹಾರ ಮಾಡಿದ್ವಿ ಅಂತೇಳಿ ಏನಿರುತ್ತಲ್ಲ ಅದನ್ನು ಕಂಪಲ್ಸರಿ ಅಂತೇಳಿ ಹೇಳ್ತಾ ಇದ್ದಾನೆ. ಇದುವರೆಗೂ ಯಾರ್ಯಾರೆಲ್ಲ ಡ್ಯೂಸ್ಗಳಿದ್ದಾವೆ ಅವರೆಲ್ಲ ಟಿಲ್ ದ ಡೇಟ್ ಆಫ್ ಇಶ್ಯೂಯೆನ್ಸ್ ಲೆಟರ್ ಆಫ್ ಅಪಾಯಿಂಟ್ಮೆಂಟ್ ಅಂದರೆ ನಮಗೆ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಬರೋದಕ್ಕಿಂತ ಮುಂಚಿತವಾಗಿ ಆ ಡೆಡ್ಲೈನ್, ಆ ಕೊನೆಯ ದಿನಾಂಕದವರೆಗೆ ನಮಗೆ ಸಮಯಾವಕಾಶ ಇರುತ್ತೆ. ಅಷ್ಟರೊಳಗೆ ಅಷ್ಟರೊಳಗೆ ನೀವು ಆನರ್ ಪೇಪರ್ ಡೇಟ್ ಆಫ್ ಜಾಯಿನ್ ಆ ಟೈಮಿನ ಒಳಗಡೆ ನಮ್ಮ ಸಿವಿಲನ್ನು ನಾವು ಸರಿ ಮಾಡ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ಡ್ಯೂ ಬಿದ್ದರೆ ಅದನ್ನು ಕ್ಲಿಯರ್ ಮಾಡಿಕೊಂಡು ಸರಿ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ನೀವು ಸರಿ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ನಿಮಗೆ ಯಾವುದೇ ಕಾರಣಕ್ಕೂ ಈ ಹುದ್ದೆಗೆ ನಿಮ್ಮನ್ನು ಪರಿಗಣಿಸುವುದಿಲ್ಲ. ಅದು ನೆನ್ಪಿಟ್ಕೊಳ್ಳಿ. ಅದೇ ರೀತಿಯಾಗಿ OBC ಅಂದರೆ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಅಡಿಯಲ್ಲಿ ಯಾರೆಲ್ಲ ಮೀಸಲಾತಿ ಬೇಕು ಅಂತಿದ್ರು ಅವರು ನಾನ್ ಕ್ರಿಮಿ ಲಾಯರ್ ಸರ್ಟಿಫಿಕೇಟನ್ನು ನೀಡಬೇಕಾಗುತ್ತೆ. ಅಂದರೆ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಮೀಸಲಾತಿ ಬೇಕಾದವರು ಮೇಲು ಸ್ತರಕ್ಕೆ ಸೇರಿಲ್ಲ ಪ್ರಮಾಣ ಪತ್ರ ಸಿಗುತ್ತೆ. ಆ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ನೀವು ಸಲ್ಲಿಸಲೇಬೇಕಾಗುತ್ತದೆ. ಆಮೇಲೆ ಒನ್ಸ್ ಕ್ಯಾಂಡಿಡೇಟ್ ಹ್ಯಾಸ್ ಚೂಸನ್ ದ ರಿಸರ್ವ್ಡ್ ಕ್ಯಾಟಗರಿ, no request shall be entertained for the changes to unreserved or other reserved category. ಒಂದು ಬಾರಿ ನೀವು ಅರ್ಜಿಯನ್ನು ಸಲ್ಲಿಸುವಾಗ ನೀವು ಯಾವುದೇ ಒಂದು ಮೀಸಲಾತಿಯನ್ನು ಆಯ್ಕೆ ಮಾಡಿದ ನಂತರ ನೀವು ಯಾವುದೇ ಕಾರಣಕ್ಕೂ ಅನ್ರಿಸರ್ವ್ಡ್ ಅಂದರೆ ಮೀಸಲಾತಿ ಇಲ್ಲದೆ ಜನರ ಸಾಮಾನ್ಯ ಏನಿರುತ್ತಲ್ಲ ಸಾಮಾನ್ಯ ಮೀಸಲಾತಿಗಾಗಲಿ ಅಥವಾ ಬೇರೆ ಒಂದು ಮೀಸಲಾತಿ ವರ್ಗಕ್ಕಾಗಲಿ ಬದಲಾಯಿಸಿಕೊಳ್ಳಲಿಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇರುವುದಿಲ್ಲ. ಹಾಗಾಗಿ ಆನ್ಲೈನಲ್ಲಿ ಅರ್ಜಿಯನ್ನು ಯಾವುದೇ ನೀವು ಮೀಸಲಾತಿನ ತಗೊಂಡಿರ್ತೀರಲ್ಲ ಅದೇ ಫೈನಲ್ಲು, ಅದೇ ಕೊನೆ, ಯಾವುದೇ ರೀತಿಯ ಮರು ಬದಲಾವಣೆಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತಾರೆ. ಇದನ್ನು ಸಹ ನೀವು ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಮೊದಲೇ ನೀವು ಯಾವ ಮೀಸಲಾತಿಗೆ ಸೇರ್ಪಟ್ಟಿದ್ದೀರಾ ಅಂತಂದೇಳಿ ಅದನ್ನು ಸಂಪೂರ್ಣವಾಗಿ ನೀವು ಸರಿಯಾದ ರೀತಿಯಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಮತ್ತು ಅದೇ ರೀತಿಯಾಗಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅಂದರೆ ಆರ್ಥಿಕವಾಗಿ ದುರ್ಬಲ ವರ್ಗದವರು ಅಂತೇನಿರ್ತಾರಲ್ಲ ಅವರು ಸಹ ಈ ಒಂದು ವರ್ಗದಲ್ಲಿ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೇಕಂತ ಇದ್ದೀರಾ ಅವರು ಇನ್ಕಮ್ ಅಂಡ್ ಅಸೆಟ್ ಸರ್ಟಿಫಿಕೇಟ್ ಅಂದರೆ ಆದಾಯಕ್ಕೆ ಸಂಬಂಧಪಟ್ಟಂಥ ಪ್ರಮಾಣ ಪತ್ರವನ್ನು, ಅದರಲ್ಲಿ ಆರ್ಥಿಕವಾಗಿ ಹಿಂದುಳಿದವರ ಮೀಸಲಾತಿ ಅಡಿಯಲ್ಲಿ ನಿಮಗೆ ಒಂದು ಪ್ರಮಾಣ ಪತ್ರವನ್ನು ನಾಡ ಕಚೇರಿಗಳಲ್ಲಿ, ತಹಶೀಲ್ದಾರ್ ಇಲಾಖೆಯಲ್ಲಿ ನಿಮಗೆ ತಾಲೂಕು ಕಚೇರಿಗಳಲ್ಲಿ ಸಿಗುತ್ತೆ. ಅದನ್ನು ಅರ್ಜಿ ಸಲ್ಲಿಸಿ ತಗೊಳ್ಬೇಕು.
ಬರೀ ಆದಾಯ ಪ್ರಮಾಣ ಪತ್ರ ಅಲ್ಲ, ಆ ಆದಾಯ ಪ್ರಮಾಣ ಪತ್ರಕ್ಕೂ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗದವ್ರಿಗೆ ಇರ್ತಕ್ಕಂಥ ಅದು ಬೇರೆ ಸಪರೇಟ್ ಆಗಿರುತ್ತೆ. ಓಕೆನಾ. ನೀವು ಮತ್ತೆ ಆಲ್ರೆಡಿ ನನ್ನ ಕಡೆ ಆದಾಯ ಸರ್ಟಿಫಿಕೇಟ್ ಇದೆ, ಆದಾಯ ಪ್ರಮಾಣ ಪತ್ರ ಇದೆ, ಅದೇ ಅಲ್ವಾ ಅಂತೇಳಿ ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ಅದು ಬೇರೆ, ಇದು ಬೇರೆ. ಇದು ನೀವು ಆರ್ಥಿಕವಾಗಿ ಹಿಂದುಳಿದ ವರ್ಗದ ದುರ್ಬಲ ವರ್ಗದವರು ಅಂತಂದೇಳಿ ನಿಮಗೆ ವಿಶೇಷವಾಗಿ ಒಂದು ಪ್ರಮಾಣ ಪತ್ರ ಇರುತ್ತೆ. ಅದು ಸಹ ಫೈನಾನ್ಷಿಯಲ್ ಇಯರ್ ಅಂದರೆ ಆರ್ಥಿಕ ವರ್ಷ 2023ರಿಂದ 2023-24ರಿಂದ 2024-25ರವರೆಗೆ ಮಾನ್ಯತೆಯನ್ನು ಹೊಂದಿರಬೇಕು. ಒಂದು ವೇಳೆ 2023ರಿಂದ 24ಗೆದ್ದು 24-25ಕ್ಕಿಲ್ಲ ಅಂದ್ರೂ ಸಹ ಅದು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಹಾಗಾಗಿ ಅದಕ್ಕಿಂತ ಮುಂಚಿತವಾಗಿ ನೀವು ಇದು ಒಂದು ಅಂಶವನ್ನು ತಲೆಯಲ್ಲಿಟ್ಕೊಂಡು ಯಾರ್ಯಾರು ಆ ಪ್ರಮಾಣ ಪತ್ರ ಇಲ್ಲ ಅದು ಮಾಡಿ ರೆಡಿಯಾಗಿ ಇಟ್ಕೊಂಡಿರ್ಬೇಕು. ಅದೇ ರೀತಿಯಾಗಿ ನಾವು ವರ್ಗವಾರು ಮೀಸಲಾತಿಯನ್ನು ನೋಡ್ತಾ ಹೋಗೋದಾದ್ರೆ ಒಟ್ಟಾರೆಯಾಗಿ 600 ಹುದ್ದೆಗಳಿಗೆ ನೇಮಕಾತಿಯನ್ನು ಹೊರಡಿಸಿರುವುದು. ಈ ಹುದ್ದೆಯಲ್ಲಿ ಎಸ್ಸಿಗೆ ಒಟ್ಟು 87 ಅಂದರೆ ಪರಿಶಿಷ್ಟ ಜಾತಿಯವರಿಗೆ ಒಟ್ಟು 87 ಹುದ್ದೆಗಳಿದ್ದಾವೆ. ಪರಿಶಿಷ್ಟ ಪಂಗಡ ಶೆಡ್ಯೂಲ್ಡ್ ಟ್ರೈಬ್ ಅಂದರೆ ST ಅವರಿಗೆ 57 ಹುದ್ದೆಗಳು ಒಟ್ಟಾರೆಯಾಗಿ. OBC ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಅಂಥವ್ರಿಗೆ ಒಟ್ಟಾರೆಯಾಗಿ 158 ಪೋಸ್ಟ್ಗಳು. ಅದೇ ರೀತಿಯಾಗಿ ಆರ್ಥಿಕವಾಗಿ ದುರ್ಬಲ ವರ್ಗದವರಲ್ಲಿ ಒಟ್ಟಾರೆಯಾಗಿ 58 ಪೋಸ್ಟ್ಗಳು. ಮತ್ತು ಸಾಮಾನ್ಯ ಅಡಿಯಲ್ಲಿ 240, ಒಟ್ಟಾರೆಯಾಗಿ 600 ಅಂಕಗಳಿಗೆ ಈ ಒಂದು ಅಧಿಸೂಚನೆ ಆಗಿರುತ್ತದೆ. ಈಗಾಗಲೇ ತಿಳಿಸಿದಾಗೆ SC, ST, OBC ಮತ್ತು ಎಕನಾಮಿಕಲ್ ವೀಕರ್ ಸೆಕ್ಷನ್ಸ್, ಅನ್ ರಿಸರ್ವ್ಡ್ ಕ್ಯಾಟಗರೀಸ್ ಅಂತ ಹೇಳಿದ್ನಲ್ಲ, ಇದರಲ್ಲೂ ಸಹ ಮತ್ತು ಆರಿಜೆಂಟಲ್ ರಿಸರ್ವೇಷನ್ಸ್ ಕೂಡ ಇದೆ. ಅಂದರೆ ಇದರಲ್ಲೇ ಏನು ನೀಡಿದಾರಲ್ಲ ಈ ಪೋಸ್ಟ್ಗಳಲ್ಲಿ ಮತ್ತು ವಿಶೇಷ ಸ್ಥಾನಮಾನದಲ್ಲಿ ವಿಸುವಲ್ ಇಂಪೈರ್ಡ್ VA ಅಂದರೆ ವಿಸುವಲ್ ಇಂಪೈರ್ಡ್ ಅಂದರೆ ದೃಷ್ಟಿದೋಷ ಉಳ್ಳವರಿಗೆ ಈ ಒಂದು ರಿಸರ್ವೇಷನಲ್ಲಿ ಒಟ್ಟಾರೆಯಾಗಿ 6 ಪೋಸ್ಟ್ಗಳನ್ನು ಅವರಿಗೆ ಕಾಯ್ದಿರಿಸಲಾಗಿದೆ. ಮತ್ತು ಬ್ಯಾಕ್ಲಾಗ್ಸ್ ಹುದ್ದೆಯಲ್ಲಿ 4 ಪೋಸ್ಟ್ಗಳು, ಒಟ್ಟಾರೆಯಾಗಿ 10 ಪೋಸ್ಟ್ಗಳು. ಅದೇ ರೀತಿಯಾಗಿ ಏರ್ಡ್ ಇಂಪೈರ್ಡ್ ಅಂದರೆ ಶ್ರವಣ ದೋಷವುಳ್ಳವರು, ಯಾರಿಗೆ ಕಿವಿ ಸರಿಯಾಗಿ ಕೇಳಿಸ್ತಾ ಇಲ್ವಾ ಆ ಥರ ವೈಫಲ್ಯ ಇರೋರಿಗೆ ಈಗ ಪ್ರೆಸೆಂಟ್ ರೆಗ್ಯುಲರ್ ವೇಕೆನ್ಸೀಸಲ್ಲಿ 6 ಮತ್ತು ಬ್ಯಾಕ್ಲಾಗ್ಸ್ ವೇಕೆನ್ಸೀಸಲ್ಲಿ ಟೋಟಲ್ 20, ಒಟ್ಟಾರೆಯಾಗಿ 26 ಹುದ್ದೆಗಳನ್ನು ಅವರಿಗೆ ಮೀಸಲು ಮಾಡಲಾಗಿದೆ. ಲೊಕೊಮೋಟರ್ ಡಿಸಬಿಲಿಟಿ ಅಂದರೆ ಅಂಗವೈಫಲ್ಯ ಇರುವಂಥವ್ರು, ಅಂದರೆ ಕುಂಟ್ರು ಏನಿರ್ತಾರಲ್ವ ಅವ್ರಿಗೆ ಈಗ ರೆಗ್ಯುಲರಲ್ಲಿ 6 ಹುದ್ದೆಗಳು, ಒಟ್ಟಾರೆಯಾಗಿ 6 ಹುದ್ದೆಗಳನ್ನು ಅವರಿಗೆ ಮೀಸಲಾಗಿದೆ. ಅಂದರೆ ಡಿ ಅಂದರೆ ಒಂದಕ್ಕಿಂತ ಹೆಚ್ಚು ಅಂಗವೈಫಲ್ಯ ಇರ್ತಕ್ಕಂಥವ್ರು. ಓಕೆನಾ. ಇಲ್ಲಿದೆ ನೋಡಿ, ಮೆಂಟಲ್ ಇಲ್ನೆಸ್ ಅಂದರೆ ಮಾನಸಿಕವಾಗಿ ಸಂಬಂಧಪಟ್ಟಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಪಾಯಿಂಟ್ ಹೇಳಿದೆ ನೋಡಿ, ಮಲ್ಟಿಪಲ್ ಡಿಸೀಸ್ ಎಮಂಗಸ್ ದ ಅಂದರೆ ಒಂದು ಉದಾಹರಣೆ ಅಂದರೆ ಮೂಕರು ಬರ್ತಾರಲ್ಲ ಆ ಥರ, ಅಂದರೆ ಶ್ರವಣ ದೋಷವುಳ್ಳಂಥವ್ರು ಅಥವಾ ಕಿವಿ ಕೇಳಿಸ್ತವರು ಮತ್ತು ಕಣ್ಣಿನ ದೃಷ್ಟಿಗಳು, ಈ ಥರ ಮಲ್ಟಿಪಲ್ ಅಂದರೆ ಒಂದಕ್ಕಿಂತ ಹೆಚ್ಚು ದೋಷವುಳ್ಳವರು ಏನಿದಾರಲ್ಲ ಅವರಿಗೆ ಇದು. ಅದರಲ್ಲಿ ಅವರಿಗೆ ಈಗ ರೆಗ್ಯುಲರ್ ವೇಕೆನ್ಸಿಯಲ್ಲಿ 6 ಮತ್ತು ಬ್ಯಾಕ್ಲಾಗ್ ವೇಕೆನ್ಸಿಯಲ್ಲಿ 20, ಒಟ್ಟಾರೆಯಾಗಿ 26 ಹುದ್ದೆಗಳನ್ನು ಅವರಿಗೆ ಮೀಸಲಾತಿ ಮಾಡಲಾಗಿದೆ. ಮತ್ತು ಇದು ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ಯಾವಾಗ ಅರ್ಜಿ ಸಲ್ಲಿಸಬೇಕು, ಏನೇನೆಲ್ಲ ಅಂದರೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಒಂದು ನಿಗದಿಪಡಿಸಿದ ದಿನಾಂಕವನ್ನು ಸಹ ಅವರು ತಿಳಿಸಿದ್ದಾರೆ. ಇದು ಟೆಂಟೇಟಿವ್ ಅಂದರೆ ಈ ಒಂದು ದಿನಾಂಕಗಳಲ್ಲಿ ನಡೆಯಬಹುದು 100% ಶೇಕಡ ಇದೇ ದಿನಾಂಕ ಅಂತಲ್ಲ, ಟೆಂಟೇಟಿವ್ ಅಂದರೆ ಬಹುದು ಅಂತ ಹೇಳಿ, ಓಕೆನಾ, ಅಂದಾಜು, ಈ ಒಂದು ಅಂದಾಜು ದಿನಾಂಕಗಳು ಅಂತೇಳಿ. ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರುವಂಥದ್ದು ಡಿಸೆಂಬರ್ 27, 2024ರಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ. ಜನವರಿ 16, 2025 ಜನವರಿ 1, ಜನವರಿ 16, 2025ರವರೆಗೂ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ
ಈ ಒಂದು ಕೊನೆಯ ದಿನಾಂಕದ ಒಳಗೆ ಎಲ್ಲ ನಾನು ತಿಳಿಸಿದ ದಾಖಲೆಗಳನ್ನು ರೆಡಿಯಾಗಿ ಇಟ್ಕೊಂಡು ಅರ್ಜಿ ಸಲ್ಲಿಸುವಾಗ ತುಂಬ ಕೇರ್ಫುಲ್ ಎಚ್ಚರಿಕೆಯಿಂದ ಅರ್ಜಿ ಸಲ್ಲಿಸಿ. ಒಮ್ಮೆ ಅರ್ಜಿ ಆನ್ಲೈನ್ ಮುಖಾಂತರ ಸಲ್ಲಿಸಿದ ಮಾಹಿತಿಯನ್ನು ಯಾವುದೇ ಕಾರಣಕ್ಕೂ ಬದಲಾವಣೆಗೆ ಅವಕಾಶ ಇರುವುದಿಲ್ಲ. ಪೇಮೆಂಟು ಸಹ ಆನ್ಲೈನ್ ಮುಖಾಂತರ ಮಾಡಬೇಕು. ಅದು ಸಹ ಜನವರಿ 16, 2025 ಒಳಗಡೆ ಮಾಡಬೇಕಾಗುತ್ತೆ. ಮತ್ತು ಅದೇ ರೀತಿಯಾಗಿ ಪ್ರಾಥಮಿಕ ಹಂತದ ಅಥವಾ ಪೂರ್ವಭಾವಿ ಪರೀಕ್ಷೆ, ಪ್ರಾಥಮಿಕ ಹಂತದ ಪರೀಕ್ಷೆ 3rd or 4th ವೀಕ್ ಆಫ್ ಫೆಬ್ರವರಿ, ಅಂದರೆ ಫೆಬ್ರವರಿ 3 ಇಲ್ಲ ಅಂದರೆ 4ನೇ ವಾರದ ನಂತರ ಟಿಕೆಟ್ ಸಿಗುತ್ತೆ, ಪ್ರವೇಶ ಪತ್ರ ಸಿಗುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಎಕ್ಸಾಮಿನೇಷನ್ ಯಾವಾಗಿರುತ್ತಪ್ಪ ಅಂದರೆ ಒಂದು ಪ್ರಾಥಮಿಕ ಹಂತದ ಅಥವಾ ಹಂತ 1ರ ಪರೀಕ್ಷೆ 8 and 15 ಅಂದರೆ ಮಾರ್ಚ್ 8 ಮತ್ತು 15ನೇ ತಾರೀಕು 2025 ನಿಮಗೆ ಆ ಎಕ್ಸಾಮನ್ನು ಇರುತ್ತೆ. ಮತ್ತು ಈ ಹಂತ 1ರ ರಿಸಲ್ಟು 2nd ವೀಕ್ ಆಫ್ ಏಪ್ರಿಲ್, ಅಂದರೆ ಎರಡನೇ ವಾರವಾದ ಏಪ್ರಿಲ್ ತಿಂಗಳ 2ನೇ ವಾರದಲ್ಲಿ ನಿಮಗೆ ಈ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ, ಘೋಷಿಸ್ತಾರೆ. ಹಂತ ಎರಡನೇ ಎಕ್ಸಾಮು ಮೇನ್ ಎಕ್ಸಾಮ್ ಅಂದರೆ ಮುಖ್ಯ ಪರೀಕ್ಷೆ ಏಪ್ರಿಲು ಅಥವಾ ಮೇ ತಿಂಗಳಲ್ಲಿ ನಡೆಯುತ್ತೆ. ಮತ್ತು ರಿಸಲ್ಟು ಸಹ ನಿಮಗೆ ಮೇ ಮತ್ತು ಜೂನ್ನಲ್ಲಿ ಸಿಗ್ಬೋದು. ಆಮೇಲೆ ಅದರ ಪ್ರವೇಶ ಪತ್ರನೂ ಸಹ ಅವಾಗ ಇರುತ್ತೆ. ಅದೇ ರೀತಿಯಾಗಿ ಹಂತ 3ರಲ್ಲಿ ಮಾನಸಿಕವಾಗಿ ಫಿಟ್ಟಿದ್ದಾರೋ ಇಲ್ಲ ಅಂತೇಳಿ ಟೆಸ್ಟ್ ಇರುತ್ತೆ. ಮತ್ತು ಅದೇ ರೀತಿಯಾಗಿ ಸಂದರ್ಶನ ಮತ್ತು ಗ್ರೂಪ್ ಡಿಸ್ಕಷನ್, ಗುಂಪು ಚರ್ಚೆ, ಇದು ಸಹ ಮೇ ಮತ್ತು ಜೂನ್ ತಿಂಗಳಲ್ಲಿ ಇರುತ್ತೆ. ರಿಸಲ್ಟು ಸಹ ಮೇ ಇಲ್ಲ ಜೂನ್ ತಿಂಗಳಲ್ಲಿ ಬರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಆಮೇಲೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಆರ್ಥಿಕವಾಗಿ ಹಿಂದುಳಿದವರು ಮತ್ತು ಅಂಗವಿಕಲರಿಗೆ ವಿಶೇಷವಾದಂಥ ಪರೀಕ್ಷಾ ಪೂರ್ವಭಾವಿ ಒಂದು ತರಬೇತಿಯನ್ನು ನೀಡ್ತಾರೆ. ಓಕೆನಾ? ಅದು ಯಾವಾಗಪ್ಪ ಅಂದರೆ ಜನವರಿ ಇಲ್ಲಾಂದರೆ ಫೆಬ್ರವರಿಯಲ್ಲಿ ಇರುತ್ತೆ. ಇದಕ್ಕೂ ಸಹ ಟ್ರೈನಿಂಗು ಕಂಡಕ್ಟ್ ಮಾಡೋದು ಫೆಬ್ರವರಿ ತಿಂಗಳಲ್ಲಿ ಟ್ರೈನಿಂಗನ್ನು ಕಂಡಕ್ಟ್ ಮಾಡ್ತಾರೆ. ಇದಕ್ಕೂ ಸಹ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವಾಗ ಯಾರೆಲ್ಲ ಬೇಕು ಅಂತಿದ್ದೀರ ಆ ಒಂದು ಆಪ್ಷನ್ ಇರುತ್ತೆ. ನಿಮಗೆ ಬೇಕಾದವರು ಎಸ್ ಅಂತ ಕೊಟ್ಕೊಳ್ಳಿ. ಇದು ಆನ್ಲೈನ್ ಮುಖಾಂತರ ಇರುತ್ತೆ, ಹಾಗಾಗಿ ನೀವು ಅಟೆಂಡ್ ಮಾಡಲೇಬೇಕು ಅಂತೇನಿಲ್ಲ, ಅವಕಾಶ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಅಪ್ಲೈ ಮಾಡಿಕೊಂಡು ಒಳ್ಳೆಯದು ಅಂತ ಹೇಳ್ತೀವಿ. ಮತ್ತು ಅರ್ಹತೆಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಅದರಲ್ಲಿ ವಯಸ್ಸಿನ ಮರದಿ ಎಷ್ಟು ಇರಬೇಕಂದ್ರೆ 21 ವರ್ಷದ ಒಳಗಡೆ ಇರಬಾರ್ದು, 30 ವರ್ಷದ ಮೇಲ್ಪಟ್ಟ ಆಗಿರಬಾರದು. ಅಂದರೆ ದಿನಾಂಕ 1/4/2024 ಅಂದರೆ ಕಳೆದ ವರ್ಷ ಮೇ 1ನೇ ತಾರೀಕಿಗೆ ಯಾರಿಗೆಲ್ಲ 21 ವರ್ಷ ಸಂಪೂರ್ಣವಾಗಿ ಮುಗಿದಿರುವುದಿಲ್ಲವೋ ಅವರು ಅರ್ಹರಲ್ಲ. ಮತ್ತು ಅದೇ ರೀತಿಯಾಗಿ 1/4/2024 ತಾರೀಕಿಗೆ 30 ವರ್ಷ ಮೇಲ್ಪಟ್ಟು ವಯಸ್ಸಾದವರು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುವುದಿಲ್ಲ. ಒಂದು ಉದಾಹರಣೆ, ಮಾರ್ಚ್ 2ನೇ ತಾರೀಕಿಗೂ ನನಗೆ 21 ವರ್ಷ ಬೀಳುತ್ತೆ ಅಂತಂದು ಹೇಳಿದರೆ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರಲ್ಲ. ಮತ್ತು ಮಾರ್ಚ್ 1ನೇ ತಾರೀಕಿಗೆ ನನಗೆ 30 ವರ್ಷದ ಮೇಲೆ ಮಾರ್ಚ್ 2ನೇ ತಾರೀಕಿಗೆ ನನಗೆ 30 ವರ್ಷ ಮುಗಿಯುತ್ತೆ ಅಂತ ಹೇಳಿದ್ರು ನೀವು ಸಹ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರಲ್ಲ. ಬಟ್ ಆದರೆ ವರ್ಗವಾರು ವಯಸ್ಸಿನ ಸಡಿಲಿಕೆಯನ್ನು ನೀಡಿದ್ದಾರೆ. ಅದು OBC ಅವರಿಗೆ ಮೇಲ್ಸ್ತರಕ್ಕೆ ಸೇರಿಲ್ಲ ಅಂತೇಳಿ OBCಯಲ್ಲಿ ಯಾರು ಬರ್ತಾರಲ್ಲ ಆ ತೆಗೆದು ಅವರಿಗೆ 3 ವರ್ಷ ಸಡಿಲಿಕೆ. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 5 ವರ್ಷ. ಅದರಲ್ಲಿ ಅಂಗವಿಕಲರು ಏನು ಬರ್ತಾರಲ್ಲ ಅದರಲ್ಲೂ ಸಾಮಾನ್ಯ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ 10 ವರ್ಷ, ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ 13 ವರ್ಷ, ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಂಗವಿಕಲರಿಗೆ 15 ವರ್ಷ ಸಡಿಲಿಕೆಯನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ EX ಸರ್ವಿಸ್ ಮೆನ್ಸ್ಗೆ 5 ವರ್ಷ ಸಡಿಲಿಕೆಯನ್ನು ನೀಡಿದ್ದಾರೆ. ಆವಾಗಲೇ ನಾನು ಆಲ್ರೆಡಿ ತಿಳಿಸಿದ್ದೀನಿ, ಯಾವುದೇ ರೀತಿಯ ನೋ ಚೇಂಜಸ್ ಇನ್ ದ ಕ್ಯಾಟಗಿರಿ ಆಫ್ ಎನಿ ಕ್ಯಾಂಡಿಡೇಟ್ ಈಸ್ ಪರ್ಮಿಟೆಡ್ ಆಫ್ಟರ್ ರಿಜಿಸ್ಟ್ರೇಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್. ಒಂದು ವೇಳೆ ನೀವು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಿದ ನಂತರ ಯಾವುದೇ ಕಾರಣಕ್ಕೂ ಬದಲಾವಣೆಗೆ ಅವಕಾಶ ಇರುವುದಿಲ್ಲ. ಮತ್ತು ಶೈಕ್ಷಣಿಕ ಅರ್ಹತೆಗಳ ಬಗ್ಗೆ ನೋಡ್ತಾ ಹೋಗೋದಾದರೆ ಆಸ್ ಆನ್ 30/04/2024 ಅಂದರೆ
34/2025 ಅಂದರೆ ಈ ತಿಂಗಳು ಏಪ್ರಿಲ್ 30ನೇ ತಾರೀಕಿಗೆ ಒಳಗಡೆ ನೀವು ಆ ಒಂದು ಕ್ವಾಲಿಫಿಕೇಷನ್, ಆ ಒಂದು ಶೈಕ್ಷಣಿಕ ಅರ್ಹತೆಯನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಿರಬೇಕು. ಅವರು ಮಾತ್ರ ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ. ಅಂದರೆ ಈಗ ಯಾರೆಲ್ಲ ಫೈನಲ್ ಇಯರ್ ಡಿಗ್ರಿ ಅಂದರೆ ಕೊನೆಯ ವರ್ಷದ ಪದವಿಯಲ್ಲಿದ್ದೀರೋ ಅವರು ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹತೆಯನ್ನು ಇರ್ತಾರೆ. ಆದರೆ ಒಂದು ವಿಶೇಷ ಏನಪ್ಪ ಅಂದರೆ ಏಪ್ರಿಲ್ 30, 2025 ರಿಸಲ್ಟು ಬರುತ್ತೆ ಅನ್ನೋದು ಮಾತ್ರ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತದೆ. ಓಕೆನಾ. ಗ್ರ್ಯಾಜುಯೇಷನ್ ಇನ್ ಎನಿ ಡಿಸಿಪ್ಲಿನ್ ರಿಕಗ್ನೈಸ್ಡ್ ಫ್ರಮ್ ಭಾರತ ಸರ್ಕಾರದ ಅಡಿಯಲ್ಲಿ ಮಾನ್ಯತೆ ಪಡೆದಿರ್ತಕ್ಕಂಥ ಯೂನಿವರ್ಸಿಟಿಯಲ್ಲಿ, ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದಿರಬೇಕು. ಅವರು ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಹೊಂದಿರ್ತಾರೆ. ಇಂಟಿಗ್ರೇಟೆಡ್ ಡ್ಯುಯಲ್ ಡಿಗ್ರಿ ಅಂದರೆ ಅವರು ಅಂದರೆ ಕೆಲವೊಂದು ವಿಶ್ವವಿದ್ಯಾಲಯಗಳಲ್ಲಿ PUC 10+2 10+2 ಅಂದರೆ PUC, ಅದೇ ರೀತಿಯಾಗಿ ಮತ್ತು 3 ವರ್ಷದ ಡಿಗ್ರಿ ಸೇರಿ ಒಟ್ಟಾರೆಯಾಗಿ 5 ವರ್ಷದ ಕೋರ್ಸ್ ಇರುತ್ತೆ. ಹಾಗಾಗಿ 5 ವರ್ಷದ ಕೋರ್ಸಲ್ಲಿ ಯಾರೆಲ್ಲ ಆಲ್ರೆಡಿ ಜಾಯ್ನ್ ಆಗಿದ್ರೆ ಅವರು ಸಹ ಅರ್ಜಿ ಸಲ್ಲಿಸ್ಬೋದು. ಆದರೆ ಏನಪ್ಪ ಅಂದರೆ ಈಗ ನಾನು ಹೇಳಿದಾಗೆ ಏಪ್ರಿಲ್ 30ನೇ ತಾರೀಕಿನೊಳಗಾಗಿ ನಿಮಗೆ ರಿಸಲ್ಟ್ ಪಾಸ್ ಆಗಿರಬೇಕು ಅಂತಂದೇಳಿ ಡಿಕ್ಲೇರ್ ಮಾಡಿದ್ದಾರೆ. ಆ ರೀತಿ ಪಾಸ್ ಆಗೋದು ಕನ್ಫರ್ಮೇಷನ್ ಇದ್ದರೆ ಮಾತ್ರ ಅರ್ಜಿ ಸಲ್ಲಿಸಿ. ಒಂದು ವೇಳೆ ನೀವು ಸಲ್ಲಿಸಿದ್ರು ನೀವು ಆ ಟೈಮ್ ಒಳಗಡೆ ನಿಮಗೆ ರಿಸಲ್ಟ್ ಬಂದಿಲ್ಲ ಅಂದರೆ ನಿಮ್ಮನ್ನು ಪರಿಗಣನೆಗೆ ತಗೊಳ್ಳೋದಿಲ್ಲ ಅಂತೇಳಿ. ಮತ್ತು ಎಲ್ಲ ಬ್ಯಾಕ್ಗ್ರೌಂಡ್ನವರು, ಉದಾಹರಣೆ ಕೆಲವೊಂದರಲ್ಲಿ ಮೆಡಿಕಲ್ ಮತ್ತು ಇಂಜಿನಿಯರ್ ಬ್ಯಾಕ್ಗ್ರೌಂಡ್ ಕನ್ಸಿಡರ್ ಮಾಡೋದಿಲ್ಲ. ಹಾಗಾಗಿ ಇದರಲ್ಲಿ ತಿಳಿಸ್ಕೊಟ್ಟಿದ್ದಾನೆ ಮೆಡಿಕಲ್ನವರು, ಇಂಜಿನಿಯರ್ನವರು ಮತ್ತು ಚಾರ್ಟೆಡ್ ಅಕೌಂಟು, ಆಮೇಲೆ ಪೋಸ್ಟ್ ಅಕೌಂಟೆಂಟು ಆಲ್ಸೋ ಎಲಿಜಿಬಲ್, ಇವರು ಸಹ ಅರ್ಹತೆಯನ್ನು ಹೊಂದಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಅರ್ಜಿ ಸಲ್ಲಿಸುವಾಗ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ CGPA, OGPA ಇರುತ್ತೆ. ಅದನ್ನು ಕನ್ವರ್ಟೆಡ್ ಪರ್ಸೆಂಟೇಜ್ ಅಂದರೆ ಶೇಕಡಾವಾರಿಗೆ ನೀವು ಪರಿವರ್ತಿಸಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಮೊದಲೆಲ್ಲ ಇರಲಿಲ್ಲ, 100ಕ್ಕೆ ಎಷ್ಟು ಶೇಕಡಾವಾರು ಅಂತೇಳಿ ಬರ್ತಾ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ 100ಕ್ಕೆ ಶೇಕಡಾವಾರು ಬಿಟ್ಟು 10ಕ್ಕೆ ಪರಿಗಣನೆ ಮಾಡ್ತಾರೆ. ಅಂದರೆ ಒಟ್ಟಾರೆ ರಿಸಲ್ಟು 7.3, 7.3, 4.3, 10. ಸೊ ಈ ರೀತಿಯಾಗಿ ಗರಿಷ್ಠ 10 ಅಂಕಗಳಿಗೆ ನಿಮಗೆ ಪರಿಗಣನೆಗೆ ತಗೊಂಡು ಪ್ರಮಾಣ ಪತ್ರಗಳನ್ನು ನೀಡ್ತಾ ಇದ್ದಾರೆ. ರಿಸಲ್ಟ್ ಇದ್ದಾರೆ ಅವರೆಲ್ಲ ಇದ್ದಾರಲ್ಲ, ಪ್ರತಿಯೊಂದು ಯೂನಿವರ್ಸಿಟಿಗೂ ಸಹ ಶೇಕಡಾವಾರು ಹೇಗೆ ಅದನ್ನು ಪರಿವರ್ತನೆ ಮಾಡಬೇಕು ಅಂತಂದೇಳಿ ಅವರ ಒಂದು ಅಂಕಪಟ್ಟಿಯ ಹಿಂದುಗಡೆ ಅಥವಾ ಅಂಕಪಟ್ಟಿಯ ಹಿಂದುಗಡೆ ನಿಮಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ನೀವೇ ಅದನ್ನು ಶೇಕಡಾವಾರಿಗೆ ಪರಿವರ್ತನೆ ಮಾಡಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಆ ಅರ್ಜಿ ಸಲ್ಲಿಸುವಾಗ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ 59.99 ಬಂದಿದೆ ಅಂತಂದೇಳಿ ನೀವು 60% ಅಂತೇಳಿ ಹಾಕಂಗಿಲ್ಲ. ಓಕೆನಾ. ಯಾಕೆಂದರೆ ಅದು 59.99% ಅದು 60%ಗಿಂತ ಕಡಿಮೆ ಅಂತಂದೇಳಿ ಕನ್ಸಿಡರ್ ಮಾಡ್ತಾರೆ. ಅದೇ ರೀತಿಯಾಗಿ ಇದು ಒಂದು ಉದಾಹರಣೆ ಕೊಟ್ಟಿದ್ದಾರೆ ನಮಗೆ. ಓಕೆನಾ. ಹಾಗಾಗಿ 0.99 ಬಂದರೂ ಸಹ ನೀವು ಹಾಗಾಗಿ ಅದನ್ನು ರೌಂಡ್ ಫಿಗರ್ ಮಾಡುವಂತಿಲ್ಲ ಅಂತ ಹೇಳಿ ಅವರು ಮೊದಲೇ ಕಡ್ಡಾಯವಾಗಿ ತಿಳಿಸಿದ್ದಾರೆ. ಆಮೇಲೆ ಪರೀಕ್ಷಾ ಸಮಯದಲ್ಲಿ ನೀವೇನಾದರೂ ಕಾಪಿ ಹೊಡಿತಿದ್ದೀರಾ, ಬ್ಲೂಟೂತ್ ಯೂಸ್ ಮಾಡಿದ್ರೆ, ಆ ರೀತಿ ಏನಾದರೂ ಈ ರೀತಿ ದುರ್ನಡತೆ ಕಂಡು ಬಂದಲ್ಲಿ ಅವರನ್ನು ಪರಿಗಣನೆಗೆ ತಗೊಳ್ಳೋದಿಲ್ಲ ಮತ್ತು ಡಿಬಾರ್ ಮಾಡ್ತಾರೆ ಅಂತೇಳಿ ಇನ್ಫಾರ್ಮೇಷನ್ ಈಗಲೇ ಹೇಳಿದ್ದಾರೆ. ಆಮೇಲೆ ಪರೀಕ್ಷೆಗಳಲ್ಲಿ ಯಾವ ಹಂತದಲ್ಲಿ ಎಷ್ಟೆಷ್ಟು ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇ ಹಂತದಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ಸ್ ಇರುತ್ತೆ. ಓಕೆನಾ. ಅದು ಒಟ್ಟಾರೆಯಾಗಿ 100 ಪ್ರಶ್ನೆಗಳು 100 ಅಂಕಗಳಿಗಿರುತ್ತೆ. ಆಂಗ್ಲ ಭಾಷೆ ಮೇಲೆ 40 ಅಂಕಗಳು, 40 ಪ್ರಶ್ನೆಗಳು 20 ನಿಮಿಷ. ಇದರಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಏಕೆಂದರೆ ಪ್ರತಿಯೊಂದಿಗೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಕೇವಲ ಅರ್ಧ ನಿಮಿಷದಲ್ಲಿ ನೀವು ಉತ್ತರವನ್ನು ಬರೆದರೆ ನಿಮಗೆ ಆ ಸಮಯಾವಕಾಶ ಸರಿ ಹೊಂದುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಸಮಯದ ಅಭಾವ ಉಂಟಾಗುತ್ತೆ. ಹಾಗಾಗಿ ಪ್ರಿಪರೇಷನ್, ತಯಾರಿ ತುಂಬ ಇಂಪಾರ್ಟೆಂಟ್ ಆಗಿರಬೇಕು, ತುಂಬ ಸ್ಪೀಡ್ ಆಗಿರಬೇಕು. ಅದನ್ನೊಂದು ನೆನ್ಪಿಟ್ಕೊಳ್ಳಿ. ಓಕೆನಾ. ಸಾಮರ್ಥ್ಯದ ಬಗ್ಗೆ ಪ್ರಶ್ನೆ ಇರುತ್ತೆ. ಅದು ಸಹ 30 ನಿಮಿಷದವರೆಗೆ, 30 ಪ್ರಶ್ನೆಗಳು 20 ನಿಮಿಷ. ಸೊ ಇದರಲ್ಲಿ ಅಷ್ಟೇ ಅಂದಾಜಿಗೆ ಒಂದು ಮುಕ್ಕಾಲು ಭಾಗ. ಓಕೆನಾ. ಮುಕ್ಕಾಲು ನಿಮಿಷ. ಓಕೆನಾ. ಮುಕ್ಕಾಲು ನಿಮಿಷ ನಿಮಗೆ ಅವಕಾಶ ಇರುತ್ತೆ ಪ್ರತಿಯೊಂದು ಪ್ರಶ್ನೆಗೆ ಬರೀಲಿಕ್ಕೆ. ಯಾಕಂದರೆ ಸಮಯದ ಅಭಾವ ತುಂಬ ಇರುತ್ತೆ. ಹಾಗಾಗಿ ನೀವು ಪ್ರಿಪ್ರೇಷನನ್ನು ತಯಾರಿ ನಡೆಸುವಾಗ
ಇದರ ರೀತಿಯಲ್ಲಿ ನೀವು ಮಾಡಬೇಕಾಗುತ್ತೆ. ಹಾಗಾದರೆ ಮಾತ್ರ ನೀವು ಈ ನಿಗದಿಪಡಿಸಿದ ಸಮಯದಲ್ಲಿ ನಿಗದಿಪಡಿಸಿದ ಸಂಪೂರ್ಣ ಕ್ವಶನ್ಗಳನ್ನು ಅಟೆಂಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ತಾರ್ಕಿಕ ಸಂಬಂಧಪಟ್ಟಂತೆ 30 ಕ್ವಶನ್ಸ್ಗಳಿರುತ್ತೆ, ಅದು ಸಹ 20 ನಿಮಿಷ, ಅಂದರೆ 3/4 ನಿಮಿಷ ಒಂದೊಂದು ಪ್ರಶ್ನೆಗೆ ಸಮಯಾವಕಾಶ ಇರುತ್ತೆ. ಆಮೇಲೆ ಇದರಲ್ಲಿ ಕಟ್ ಆಫ್ ಅಂತಂದೇಳಿ ಏನು ಇರೋದಿಲ್ಲ. ಆಮೇಲೆ ಓಕೆನಾ, ಪ್ರತಿಯೊಂದು ಹುದ್ದೆಗೂ 10 ಟೈಮ್ಸ್ ಅಪ್ರಾಕ್ಸಿಮೇಟ್ಲಿ ಅಂದರೆ ಒಂದು ವೇಳೆ ಅಂದರೆ ಒಂದು ಹುದ್ದೆಗೆ 10 ಜನಗಳನ್ನು ಅಂದರೆ ರ್ಯಾಂಕ್ ಲಿಸ್ಟ್ ಮಾಡಿಬಿಟ್ಟು ಆ ರ್ಯಾಂಕ್ ಲಿಸ್ಟಲ್ಲಿ ಟಾಪ್ 10 ಅಂದರೆ ಒಟ್ಟಾರೆಯಾಗಿ 600 ಹುದ್ದೆಗಳಿಗೆ ಅಂದರೆ 6,000 ಜನಗಳನ್ನು ನೆಕ್ಸ್ಟ್ ಲೆವೆಲ್ ಅಂದರೆ 2ನೇ ಹಂತದ ಪರೀಕ್ಷೆಗೆ ತಗೊಳ್ತಾ ಹೋಗ್ತಾರೆ. ಇದರಲ್ಲಿ ಕಟ್ ಆಫ್ ಅಂತ ಹೇಳಿ ಯಾವುದೇ ರೀತಿಯಲ್ಲಿ ಇರುವುದಿಲ್ಲ, ಅದನ್ನು ತಲೆಯಲ್ಲಿ ಇಟ್ಟುಕೊಳ್ಳಿ. 2ನೇ ಹಂತದ ಪರೀಕ್ಷೆಯಲ್ಲಿ ಅದು ಸಹ ಆನ್ಲೈನ್ ಮೋಡ್, ಓನ್ಲಿ ಆಬ್ಜೆಕ್ಟಿವ್ ಕ್ವಶನ್ಸ್ ಮಾತ್ರ ಇರುತ್ತೆ. 20 ಮಾರ್ಕ್, ಟೋಟಲಿ 200 ಮಾರ್ಕ್ಸ್ಗಳು ಇರುತ್ತೆ. ಓಕೆನಾ, 200 ಮಾರ್ಕ್ಸ್ಗೆ ಆಬ್ಜೆಕ್ಟಿವ್ ಕ್ವಶನ್ಸು 170 ಕ್ವಶನ್ಸ್ ಇರುತ್ತೆ. 200 ಅಂಕಗಳು ಇರುತ್ತೆ ಗರಿಷ್ಠ. 3 ಗಂಟೆಗಳ ಸಮಯಾವಕಾಶ ಇರುತ್ತೆ. ಇದರಲ್ಲಿ ರೀಸನಿಂಗ್, ಸಾಮರ್ಥ್ಯ ಮತ್ತು ಕಂಪ್ಯೂಟರ್ ಬಗ್ಗೆ 40 ಕ್ವಶನ್ಸ್ ಇರುತ್ತೆ. 60 ಮಾರ್ಕ್ಸ್ ಇರುತ್ತೆ, ಅಂದರೆ ಮೋರ್ ದೆನ್ 1 ಮಾರ್ಕ್. ಓಕೆನಾ, ಒಂದಕ್ಕಿಂತ ಹೆಚ್ಚು ಅಂಕದ ಪ್ರಶ್ನೆಗಳಿವು. ಆಮೇಲೆ 40 ಕ್ವಶನ್ಸ್ಗೆ ನಿಮಗೆ 50 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಬಟ್ ಪ್ರಾಬ್ಲಮ್ ಅಷ್ಟೇ, ಒಂದು ಸ್ವಲ್ಪ ಕಷ್ಟಕರವಾದ ಪ್ರಶ್ನೆಗಳನ್ನು ಕೊಟ್ಟಿರ್ತಾನೆ. ಹಾಗಾಗಿ ನೀವು ತಯಾರಿ ನಡೆಸುವಾಗ ಈ ಸಮಯದೊಳಗೆ ನಾನು ಇಷ್ಟು ಕ್ವಶನ್ ಅಟೆಂಡ್ ಮಾಡ್ತೀನಿ ಅಂತ ಹೇಳಿ ಆ ಒಂದು ತಲೆಯಲ್ಲಿ ಇಟ್ಕೊಂಡು ಅದರ ಪ್ರಕಾರ ನೀವು ಪ್ರಯತ್ನವನ್ನು ಪಟ್ಟು ಪ್ರಿಪ್ರೇಷನ್ ಮಾಡಿದರೆ, ತಯಾರಿ ನಡೆಸಿದ್ರೆ ಮಾತ್ರ ನೀವು ಈ ಎಕ್ಸಾಮಲ್ಲಿ ಬರೀಲಿಕ್ಕೆ, ಈ ಒಂದು ನಿಗದಿಪಡಿಸಿದ ಸಮಯದಲ್ಲಿ ಬರಲಿಕ್ಕೆ ಅವಕಾಶ ಆಗಿರುತ್ತೆ. ಮತ್ತು ಮಾಹಿತಿ ವಿಶ್ಲೇಷಣೆ ವ್ಯಾಖ್ಯಾನದ ಬಗ್ಗೆ 30 ಕ್ವಶನ್ಸ್ ಇರುತ್ತೆ. 60 ಮಾರ್ಕ್ಸ್ ಇರುತ್ತೆ, 45 ನಿಮಿಷ. ಆಮೇಲೆ ಪ್ರಚಲಿತ ಘಟನೆಗಳು ಮತ್ತು ಅರ್ಥಶಾಸ್ತ್ರ ಮತ್ತು ಬ್ಯಾಂಕಿಂಗ್ ಬಗ್ಗೆ, ಬ್ಯಾಂಕಿಂಗ್ ಮಾಹಿತಿ ಬಗ್ಗೆ ನಿಮಗೆ 60 ಕ್ವಶನ್ಸ್ ಇರುತ್ತೆ, 60 ಮಾರ್ಕ್ಸ್ ಇರುತ್ತೆ. ಬಟ್ ಸಮಯಾವಕಾಶ ಮಾತ್ರ 45 ನಿಮಿಷ ಇರುತ್ತೆ. ಅದೇ ರೀತಿಯಾಗಿ ಇದರಲ್ಲೂ ಸಹ ನಮಗೆ ಇನ್ನೊಂದು ಇರುತ್ತೆ, ಇದು ಆಬ್ಜೆಕ್ಟಿವ್ ಟೈಪು, ಇನ್ನೊಂದು ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ. ಅದು ಸಹ ನಿಮಗೆ ಟೋಟಲ್ ಆಗಿ 30 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಇದನ್ನು ನೀವು ಅಂದರೆ ನಿಮ್ಮ ಇಮೇಲ್ ಬಗ್ಗೆ ಮಿಂಚಂಚೆ ಅಂತವಲ್ಲ, ಅದ್ರ ಬಗ್ಗೆ ನಿಮಗೆ ಎಷ್ಟು ಮಾಹಿತಿ ಇದೆ, ಮತ್ತು ಒಂದು ರಿಪೋರ್ಟ್ಸ್, ಒಂದು ಫೈಲನ್ನು ತಯಾರು ಮಾಡಲಿಕ್ಕೆ ಅದ್ರ ಬಗ್ಗೆ ಎಷ್ಟು ನಾಲೆಡ್ಜ್ ಇದೆ. ಆಮೇಲೆ ಸಿಚುವೇಶನ್ ಅನಾಲಿಸಿಸ್ ಅಂದರೆ ಒಂದು ಯಾವುದಾದ್ರೂ ಒಂದು ಮಾಹಿತಿಯನ್ನು, ಒಂದು ಸಿಚುವೇಶನನ್ನು ನೀಡಿ ಅದಕ್ಕೆ ನೀವು ಏನೆಲ್ಲ ಬರೀಬೋದು ಅನ್ನೋದು, ಮತ್ತು ಕಮ್ಯುನಿಕೇಷನ್ ಸ್ಕಿಲ್, ಇದ್ರ ಬಗ್ಗೆ ಮಾಡ್ತಾ ಹೋಗ್ತಾರೆ. ಹೆಚ್ಚು ಕಡಿಮೆ 50 ಕ್ವಶನ್ಸ್ ಇರುತ್ತೆ. ಟೋಟಲ್ ಆಗಿ 250 ಮಾರ್ಕ್ಸ್. ಅದು ಕೂಡ ನಿಮಗೆ 50 ನಿಮಿಷಗಳ ಸಮಯಾವಕಾಶ ಇರುತ್ತೆ. ಸರಿ 50 ಅಂಕಗಳು, 50 ಪ್ರಶ್ನೆ, 50 ಅಂಕಗಳು. ನನಗನ್ನಿಸ್ದಾಗೆ ಇದರಲ್ಲೆಲ್ಲ ಸೇರಿದ್ರೆ 1-2 ಪ್ರಶ್ನೆಗಳು ಇದ್ದಾವೆ ಅಷ್ಟೇ. ಬಟ್ ಆದರೆ ನೀವು ಕಂಪ್ಯೂಟರ್ ಟೈಪಿಂಗ್ ಮಾಡಬೇಕಾಗುತ್ತೆ. ಯಾರಿಗೆಲ್ಲ ಟೈಪಿಂಗ್ ಬಗ್ಗೆ ಗೊತ್ತಿಲ್ಲ ಅಂದರೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಯಾಕಂದರೆ ಆ ಸಮಯದೊಳಗೆ ನೀವು ಟೈಪ್ ಮಾಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಓಕೆನಾ, ಇದರಲ್ಲಿ ಕಟ್ ಆಫ್ ನೀಡ್ತಾರೆ. ಅದು ಕಟ್ ಆಫು ಆವಾಗ ನಿಮಗೆ ಶಾರ್ಟ್ ಲಿಸ್ಟ್ ಮಾಡಿ ಕಟ್ ಆಫ್ ಅಂತ ಎಷ್ಟಕ್ಕೆ ಅಂಕಗಳ ಕಟ್ ಆಫ್ ಮಾಡಿದಾರೆ ಅಂತ ತಿಳಿಸ್ತಾರೆ. ಓಕೆನಾ, ಕಟ್ ಆಫ್ ಮಾಡಿಬಿಟ್ಟು ಅದರಲ್ಲಿ ಮಿನಿಮಮ್ ಅವ್ರೇನು ಕಟ್ ಆಫ್ ಕೊಡ್ತಾರೋ ಅಷ್ಟರೊಳಗೆ ಯಾರ್ಯಾರು ಇರ್ತಾರೋ ಅವರು ನೀವು ನೆಕ್ಸ್ಟ್ ಮುಂದಿನ ಹಂತಕ್ಕೆ ಸೆಲೆಕ್ಟ್ ಆಗ್ತಾ ಹೋಗ್ತಾರೆ. ಆಮೇಲೆ ಇಲ್ಲಿ ನಿಮಗೆ ನೆಗೆಟಿವ್ ವ್ಯಾಲ್ಯೂಷನ್ಸ್ ಇರುತ್ತೆ. ಓಕೆನಾ, ಋಣಾತ್ಮಕವಾದಂಥ ಮೌಲ್ಯಮಾಪನ ಇರುತ್ತೆ. 1/4 ಅಂದರೆ ಉದಾಹರಣೆಗೆ ಸಪೋಸ್ ನೀವು 10 ಪ್ರಶ್ನೆಗಳಿಗೆ ಆನ್ಸರ್ ಬರೆದಿದ್ರೆ ಅಂದ್ಕೊಳ್ಳಿ, ಅದರಲ್ಲಿ 2 ತಪ್ಪಾದರೂ ಸಹ ಅರ್ಧ ಮಾರ್ಕ್ಸ್ ಹೋಗುತ್ತೆ. ಓಕೆನಾ, 4 ಪ್ರಶ್ನೆ ತಪ್ಪಾದರೆ 1 ಮಾರ್ಕ್ಸ್ ಹೋಗುತ್ತೆ. ಅಂದರೆ 4 ತಪ್ಪಾದ ಪ್ರಶ್ನೆಗಳಿಗೆ 1 ಅಂಕವನ್ನು ಕಡಿತಗೊಳಿಸ್ತಾರೆ. ಈಗ ನೀವು 10 ಮಾರ್ಕ್ಸ್ ತೊಗೊಂಡಿದ್ರೆ ಅಂದ್ಕೊಳ್ಳಿ, 14 ಮಾರ್ಕ್ಸ್ ತೊಗೊಂಡಿದ್ರೆ ಅಂದ್ಕೊಳ್ಳಿ, 14 ಪ್ರಶ್ನೆಗೆ ಸರಿ ಅಟೆಂಡ್ ಮಾಡಿದರೆ ಅದರಲ್ಲಿ 10 ಸರಿಯಾಗಿ 4 ಪ್ರಶ್ನೆ ತಪ್ಪಾಗಿದ್ದಾವೆ ಅಂದರೆ ನಿಮಗೆ ಟೋಟಲಾಗಿ 10 ಮಾರ್ಕ್ಸ್ ಬಂದಿರುತ್ತೆ. ನೆಗೆಟಿವ್ ವ್ಯಾಲ್ಯೂಷನ್ ಒಂದು ಹೋಗ್ಬಿಟ್ಟು ಟೋಟಲಾಗಿ ನಿಮಗೆ 9 ಮಾರ್ಕ್ಸ್ ನಂತರ ಸಿಗ್ತಾ ಹೋಗುತ್ತೆ. ಓಕೆನಾ, ಮಾನಸಿಕವಾಗಿ ಮತ್ತು ಇದು ಗ್ರೂಪ್ ಡಿಸ್ಕಷನ್, ಇಂಟರ್ವ್ಯೂ. ಓಕೆನಾ, ಗ್ರೂಪ್ ಡಿಸ್ಕಷನ್ 20 ಮಾರ್ಕ್ಸು ಮತ್ತು ನೇರ ಸಂದರ್ಶನಕ್ಕೆ 30, ಒಟ್ಟಾರೆಯಾಗಿ ಇದಕ್ಕೂ ಸಹ 50 ಅಂಕಗಳಿರುತ್ತೆ. ಆಮೇಲೆ ಫೈನಲ್ ಸೆಲೆಕ್ಷನ್ ಹೇಗಪ್ಪ ಅಂದರೆ ಮಾರ್ಕ್ಸ್ ಆಫ್ಟರ್ನಿಂದ ಪ್ರಿಲಿಮಿನರಿ
100 ಅಂದರೆ ಅಂಥ ಒಂದರ ಏನು ಮಾರ್ಕ್ಸ್ ತೊಗೊಂಡಿರ್ತೀವಲ್ಲ ಅದು ನಿಮ್ಗೆ ಯಾವುದೇ ಕಾರಣಕ್ಕೂ ಫೈನಲಲ್ಲಿ ಸೆಲೆಕ್ಷನ್ಗೆ ಕನ್ಸಿಡರ್ ಮಾಡ್ಕೊಳ್ಳೋದಿಲ್ಲ. ಈಗ ನೆನ್ಪಿಟ್ಕೊಂಡಿರಿ, ಬಟ್ ಆದರೂ ಕನ್ಸಿಡರ್ ಮಾಡ್ಕೊಳ್ಳೋ ಅಂತ ಯಾವುದೇ ನೆಗ್ಲಿಜೆನ್ಸ್ ಮಾಡುವಂತಿಲ್ಲ. ಅರ್ಜಿ ಶುಲ್ಕವನ್ನು ಎಕ್ಸಾಮಿನೇಷನ್ ಸೆಂಟರ್ಸು ಕೆಳಗಡೆ ಇದೆ, ನಾನು ಅದನ್ನು ತಿಳಿಸ್ತಾ ಇರ್ತೇನೆ. ಆಮೇಲೆ ನಿಮಗೆ ಆನ್ಲೈನ್ ಏನು ಕಾಲ್ ಲೆಟರ್ ಏನಿದೆಯಲ್ಲ ಪ್ರವೇಶ ಪತ್ರ, ಅದು ಆನ್ಲೈನ್ ಮುಖಾಂತರ ಸಿಗುತ್ತೆ. ಆಮೇಲೆ ಅವ್ರು ಹೇಳಿದ ಕಂಡೀಷನ್ಗೆ 8 ಕಾಪಿ, ಅಂದರೆ ನೀವು ಒಂದು ವೇಳೆ ಸೆಲೆಕ್ಟ್ ಆದರೆ ಅಂದ್ರೂ ಸಹ ಮೊದಲೇ ಯಾವ ಫೋಟೋವನ್ನು ನೀಡಿರ್ತಾರೆ ಅದೇ ಫೋಟೋವನ್ನು ನೀಡಬೇಕಾಗುತ್ತೆ. ಹಾಗಾಗಿ ಕನಿಷ್ಠ ನಿಮಗೆ 8 ಭಾವಚಿತ್ರಗಳು ಬೇಕಾಗುತ್ತೆ, ಒಂದೇ ಸೈಜು ಒಂದೇ ಥರ. ಹಾಗಾಗಿ ಮೊದಲೇ ನೀವು ಪ್ರಿಂಟ್ ತೆಗೆಸುವಾಗ 8 ಒಂದೇ ಥರದ ಕಾಪಿಯನ್ನು ಪ್ರಿಂಟ್ ತೆಗೆಸ್ಕೊಂಬಿಡಿ. ಆಮೇಲೆ ಸಂಬಳ ಬಂದುಬಿಟ್ಟು ಮೊದಲನೇದಾಗಿ ಬೇಸಿಕ್ ಆಗಿ 48,480 ರೂಪಾಯಿ, 48,480 ರೂಪಾಯಿ ಇರುತ್ತೆ. ನಿಮಗೆ ಹೋಗ್ತಾ ಹೋಗ್ತಾ 85,920 ರೂಪಾಯಿವರೆಗೂ ನಿಮಗೆ ಸ್ಯಾಲರಿ ಹೋಗುತ್ತೆ. ಮತ್ತು DA, HR, CA, CCA, PF ಇದೆಲ್ಲ ಸಪ್ಲೈ ಹೋಗುತ್ತೆ. ಆಮೇಲೆ ಇದರಲ್ಲಿ ನಿಮಗೆ ಒಂದು ಕರಾರು ಪತ್ರವನ್ನು ಒಪ್ಪಂದಪ್ಪ ಅಂದರೆ ಬಾಂಡ್ ಅಂತ ಹೇಳ್ತೀವಿಲ್ಲ, ಬಾಂಡನ್ನು ನೀಡಬೇಕಾಗುತ್ತೆ. ಕನಿಷ್ಠ 3 ವರ್ಷಗಳ ಕಾಲ ನಾನು ಇದರ ಹುದ್ದೆಯಲ್ಲಿ ಆಯ್ಕೆ ಕೆಲಸ ಮಾಡ್ತೀನಿ ಅಂತೇಳಿ ನೀವು 2 ಲಕ್ಷ ರೂಪಾಯಿಗಳಿಗೆ ಬಾಂಡನ್ನು ಮಾಡಿಕೊಡ್ಬೇಕಾಗುತ್ತೆ. ಹಾಗಾಗಿ ಯಾರೆಲ್ಲ ಸೇರಬೇಕು ಅಂತ ಇದ್ರೆ ಮೊದಲೇ ನಿಮಗೆ ಆಲೋಚನೆ ಮಾಡಿ ಆಮೇಲೆ ವ್ಯವಸ್ಥೆ ಮಾಡ್ಕೊಳ್ಳಿ. ಅರ್ಜಿ ಶುಲ್ಕವನ್ನು ಮಾಡೋದಾದರೆ ಸಾಮಾನ್ಯದವರಿಗೂ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗದವರು ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೂ 705 ರೂಪಾಯಿ ಇರುತ್ತೆ. ಅದೇ ರೀತಿಯಾಗಿ SC, ST ಮತ್ತು ಅಂಗವಿಕಲರಿಗೆ ಏನು ಗೊತ್ತಲ್ಲ ಅವ್ರಿಗೆ ಯಾವುದೇ ರೀತಿ ಫೀಸನ್ನು ಇರುವುದಿಲ್ಲ. ಪ್ರೀ ಎಕ್ಸಾಮಿನೇಷನ್ ಡ್ರಾಯಿಂಗ್ ಅದು ಸಹ ಆನ್ಲೈನ್ ಮುಖಾಂತರ ಇರುತ್ತೆ. ಓಕೆನಾ, ನಾನು ಆಗಲೇ ಹೇಳಿದಾಗ ಫೀಲ್ಡಿಂದ ರಿಲಿವೆಂಟ್ ಕಾಲಮ್ ಅಂದರೆ ಅರ್ಜಿ ಸಲ್ಲಿಸುವಾಗ ಆ ಒಂದು ಆಯ್ಕೆಯನ್ನು ಕೊಟ್ಟಿದ್ದಾರೆ, ಬೇಕು ಅಂದರೆ ಹೌದು ಅಂತೇಳಿ ಕೊಟ್ಕೊಳ್ಳಿ. ಸಾಮಾನ್ಯವಾಗಿ ಆನ್ಲೈನ್ ಮುಖಾಂತರ ಆಗಿರೋದು ನೀವು ಅಟೆಂಡ್ ಮಾಡಿಲ್ಲ ಅಂದರೂ ನಡೆಯುತ್ತೆ. ಹಾಗಾಗಿ ಎಲ್ಲರೂ ಒಪ್ಕೊಂಡ್ರೆ ಇದು ನಿಮಗೆ ಸುವರ್ಣ ಅವಕಾಶ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ನಿಮಗೆ ಪರೀಕ್ಷೆ ಬರಲಿಕ್ಕೆ ಎಷ್ಟೆಲ್ಲ ಅವಕಾಶಗಳಿದೆ ಅಂತಂದರೆ ಸಾಮಾನ್ಯದವರಿಗೂ ಮತ್ತು ಆರ್ಥಿಕ ದುರ್ಬಲ ವರ್ಗದವರಿಗೂ ಒಟ್ಟಾರೆಯಾಗಿ 4 ಅವಕಾಶಗಳಿರ್ತವೆ. ಆದರೆ ಅದೇ ರೀತಿಯಾಗಿ ಅನ್ರಿಸರ್ವ್ಡ್ ಕ್ಯಾಟಗರಿಯಲ್ಲಿ ಇವರು ಇದ್ದಾರಲ್ಲ, ಯಾವುದು OBC ಅವರಿಗೆ 7 ಅವಕಾಶಗಳನ್ನು ಕೊಡ್ತಾರೆ. ಮತ್ತು SC, ST, ಫಿಸಿಕಲ್ ಹ್ಯಾಂಡಿಕ್ಯಾಪ್ಸ್ಗೆ ಅವರಿಗೆ ಯಾವುದೇ ರೀತಿಯಾಗಿ ರಿಸ್ಟ್ರಿಕ್ಷನ್ ಸಿಗುವುದಿಲ್ಲ, ಅವರು ಎಷ್ಟು ಸಾರಿ ಬೇಕಾದ್ರೂ ಬರೀಬೋದು. ಆಮೇಲೆ ಪ್ರಿಲಿಮಿನರಿ ಎಕ್ಸಾಮ್ ಅಂದರೆ ಪ್ರಾಥಮಿಕ ಹಂತದ ಪರೀಕ್ಷೆಯಲ್ಲಿ ಎಷ್ಟು ಸಾರಿ ಅಪ್ಲೈ ಮಾಡಿದ್ರು ಅದು ನಿಮಗೆ ಕನ್ಸಿಡರ್ ಆಗೋದಿಲ್ಲ. ಮೇನ್ ಎಕ್ಸಾಮ್ಸಲ್ಲಿ ಏನು ಎಷ್ಟು ಸಾರಿ ಅಟೆಂಡ್ ಮಾಡಿದರೆ ಅದು ಮಾತ್ರ ನಿಮಗೆ ಕನ್ಸಿಡರ್ ಆಗುತ್ತೆ. ಪ್ರಿಲಿಮಿನರಿ ಎಕ್ಸಾಮ್ ಕನ್ಸಿಡರ್ ಆಗೋದಿಲ್ಲ, ಅದನ್ನು ಪರಿಗಣನೆ ತಗೊಳ್ಳೋದಿಲ್ಲ. ಇದು ಮಾತ್ರ ಇದನ್ನೊಂದು ಪಾಯಿಂಟ್ ಅನ್ನು ತಿಳ್ಕೊಂಡಿರಿ. ಅರ್ಜಿ ಸಲ್ಲಿಸುವುದು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸುವ ದಿನಾಂಕ ಡಿಸೆಂಬರ್ 27, 2024 ಅರ್ಜಿ ಸಲ್ಲಿಕೆ ಆರಂಭವಾಗಿ ಜನವರಿ 16, 2025 ಜನವರಿ 16, 2025 ಕೊನೆಯ ದಿನಾಂಕವಾಗಿರುತ್ತದೆ. ಈ ಎಕ್ಸಾಮ್ ಸೆಂಟರ್ಸ್ ಎಲ್ಲೆಲ್ಲ ಇರುತ್ತೆ ಅಂತ ಅನ್ನೋದಾದ್ರೆ ಇಲ್ಲ ನಾನು ತೋರಿಸ್ತಾ ಹೋಗ್ತೇನೆ. ಬೇರೆ ಬೇರೆ ರಾಜ್ಯದಲ್ಲಿ ಇರುತ್ತೆ, ನಾನು ಕರ್ನಾಟಕದ ಅಷ್ಟೇ ಹೇಳ್ತಾ ಹೋಗ್ತೇನೆ. ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ಸ್ ಇರುತ್ತೆ ಅಂದರೆ ಬೆಳಗಾಂ ಇರುತ್ತೆ, ಬೆಳಗಾಮಲ್ಲಿ ಇರುತ್ತೆ, ಬೆಂಗಳೂರಲ್ಲಿ ಇರುತ್ತೆ, ಹುಬ್ಬಳ್ಳಿ ಧಾರವಾಡದಲ್ಲಿ ಇರುತ್ತೆ, ಆಮೇಲೆ ಗುಲ್ಬರ್ಗದಲ್ಲೂ ಸೆಂಟರ್ ಇರುತ್ತೆ, ಬೆಂಗಳೂರಲ್ಲೂ ಸೆಂಟರ್ ಇರುತ್ತೆ, ಮೈಸೂರಲ್ಲಿ ಸೆಂಟರ್ ಇರುತ್ತೆ, ಶಿವಮೊಗ್ಗದಲ್ಲೂ ಸೆಂಟರ್ ಇರುತ್ತೆ, ಉಡುಪಿಯಲ್ಲಿ ಇರುತ್ತೆ. ಮೇನ್ ಸೆಂಟರ್ ಬಂದ್ಬಿಟ್ಟು ಬೆಂಗಳೂರು. ಇದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಕ್ಸಾಮ್ ಸೆಂಟರ್ ಪರೀಕ್ಷಾ ಕೇಂದ್ರಗಳು. ಇಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ಸಂಪೂರ್ಣವಾಗಿದೆ ಅಂತ ಹೇಳಿ ತಿಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಎಲ್ಲರಿಗೂ ನನ್ನ ಕರೆಂಟ್ಲಿ ನೀಡ್ಸ್ ಡಿಜಿಟಲ್ ಯುಗ ಕರೆಂಟ್ಲಿ ನೀಡ್ಸ್ ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದಿರ ಅಂದ್ಕೊಳ್ತೇನೆ. ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿವರೆಗೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನೋಟಿಫಿಕೇಶನ್ಸನ್ನು